ನಮಸ್ತೆ. 20/1/2025 ಸೋಮವಾರ ಕೃಷ್ಣ ಪಕ್ಷ. ಇವತ್ತಿನ ವಿಶೇಷವಾಗಿ ಚಂದ್ರನು ಕನ್ಯಾ ರಾಶಿಗೆ ಹೋಗುತ್ತದೆ. ಅಂದರೆ ಕನ್ಯಾ ರಾಶಿಯಲ್ಲೇ ಚಂದ್ರನಿರೋದು, ಅದು ನಕ್ಷತ್ರದ ಮೇಲೆ ಗೊತ್ತಾಗ್ತದೆ. ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತದೆ. ಅಂದರೆ ಇವತ್ತು ಅಂತಲ್ಲ, 18ನೇ ತಾರೀಕೆ ಚಂದ್ರನು ಕನ್ಯಾ ರಾಶಿಗೆ ಹೋಗಿದಾಯಿತು. ನಾವು ಹೇಳಿದಾಗ ಇವತ್ತು ಚಂದ್ರನು ಕನ್ಯಾ ರಾಶಿಯಲ್ಲಿ ಇದೆ ಅಂತ ಅಂತೀವಿ. ಇವತ್ತಿನ ಮತ್ತಷ್ಟು ವಿಶೇಷಗಳು. ಇವತ್ತು ಶನಿಗೆ ಅಷ್ಟಮದಲ್ಲಿ ಚಂದ್ರನಿದೆ, ಶುಭವಲ್ಲ. ಮದುವೆಯೂ ಕೂಡ ಶುಭವಲ್ಲ. ಅದೇ ಥರ ತಗೊಂಡ್ರೆ ಗುರುವಿಗೆ ಅಷ್ಟಮದಲ್ಲಿ ಬುಧನು, ಇದೂ ಶುಭವಲ್ಲ. ಶನಿ ಶುಕ್ರನು ಯುದ್ಧದಲ್ಲಿ ಕೂತಿದೆ. ಒಟ್ಟಾಗಿ ಹೇಳಬೇಕು ಅಂತಂದರೆ ಬರೀ ಒಂದು ದಿನಾನ ಸೆಲೆಕ್ಟ್ ಮಾಡಿ ಈ ದಿನದಲ್ಲಿ ಮಗು ಆಗಬಹುದು ಹಂಗೆ ಅಂತ ಅನ್ನೋದು ಬೇರೆ. ಆದರೆ ಗ್ರಹಗಳೇ ಇಂಪಾರ್ಟೆಂಟ್ ಅಲ್ಲಿ. ಯಾಕೆಂದರೆ ಕುಂಡಲಿ ಗ್ರಹಗಳು, ಅದರ ಮೇಲೆ ದಶಾಭುಕ್ತಿ, ಅದರ ಮೇಲೆ ವಿದ್ಯಾಸ್ಥಾನ, ಮಾತೃಸ್ಥಾನ, ತಂದೆಯ ಸ್ಥಾನ. ತಂದೆಯ ಸ್ಥಾನ ಕೆಟ್ಟರೆ ಹೋಯ್ತಲ್ವಾ, ತಾಯಿಯ ಸ್ಥಾನ ಕೆಟ್ಟರೂ ಹೋಯ್ತಲ್ವ. ವಿದ್ಯಾಸ್ಥಾನವೂ ಕೆಡಬಾರದು, ಐಶ್ವರ್ಯ ಸ್ಥಾನ ಕೆಡಬಾರದು. ಇದೆಲ್ಲ ನೋಡಬೇಕು ಅಂತಂದರೆ ಇಷ್ಟು ವಿಷಯಗಳನ್ನು ನೋಡಿನೇ ತೀರ್ಮಾನ ಮಾಡಬೇಕು ಒಂದು ಮಗುವಿನ ಜನನ. ಈ ರೀತಿಯಾದ ಈ ದಿನದಲ್ಲಿ ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿ ಇದೆ, ಸಂಧಿಕಾಲದಲ್ಲಿ. ಅದೇ ಥರ ಚಂದ್ರನಕ್ಕೆ ಇನ್ನೊಂದು ದೋಷ ಅಂತಂದರೆ ಕೇತು ಸಂಬಂಧ. ಈ ರೀತಿಯೆಲ್ಲ ಇದೆ. ಅದರ ಜೊತೆ ಇವತ್ತಿನ ದಿನ ಕ್ಷಯ, ಅಂದರೆ ಕರಗುವ ಚಂದ್ರ. ಇದು ರಾತ್ರಿ 8:30 ಆ ನಂತರ ಸಂಪತ್ತಿನ ನಾಶ ಅಂತ. ಹಂಗಾಗಿ ಈ ದಿನ ಖಂಡಿತವಾಗಿಯೂ ಶುಭವಲ್ಲ. ಅಂದರೆ ಸೋಮವಾರ 20ನೇ ತಾರೀಕು. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಷಷ್ಠಿ ಅನ್ನುವ 6ನೇ ತಿಥಿ ಇದೆ, 9:58:40 ಷಷ್ಠಿ ಆದ ಮೇಲೆ ಸಪ್ತಮಿ ಬರುತ್ತದೆ, ಅಂದರೆ 7ನೇ ತಿಥಿ ಬರುತ್ತದೆ. ಇವತ್ತು ಇಷ್ಟು ವಿಷಯಗಳೆಲ್ಲ ನೋಡ್ತೀವಿ ಅಂತಂದರೆ ಹಸ್ತ ನಕ್ಷತ್ರ, ದೇವಗಣ. ಆನಂತರ ಬರುವಂಥದ್ದು ಚಿತ್ತಾ ನಕ್ಷತ್ರ, ಇದು ರಾಕ್ಷಸಗಣ. ನಕ್ಷತ್ರ ಪಾದಗಳನ್ನ ಮತ್ತು ರಾಶಿಯನ್ನು ನೋಡೋಣ. 6:46 ಬೆಳಗ್ಗೆಯಿಂದ ಚಂದ್ರನು ಕನ್ಯಾ ರಾಶಿಯಲ್ಲಿ ಇರುತ್ತದೆ. ಹಂಗಾಗಿ ಇವತ್ತು ಕನ್ಯಾ ರಾಶಿ ನಡೀತದೆ ಅಂತ ಅರ್ಥ. 6:46 6:58 ಹಸ್ತ ನಕ್ಷತ್ರ 2ನೇ ಪಾದವಿದೆ. 6:58 ಮೇಲೆ ಮಧ್ಯಾಹ್ನ 1:44 ಹಸ್ತ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 1:44 ಮೇಲೆ ರಾತ್ರಿ 8:30 ಹಸ್ತ ನಕ್ಷತ್ರ 4ನೇ ಪಾದ. ರಾತ್ರಿ 8:30 ಮೇಲೆ 3:16 ಚಿತ್ತಾ ನಕ್ಷತ್ರ 1ನೇ ಪಾದ. ಆನಂತರ ಅಂದರೆ ರಾತ್ರಿ 3:16 ಮೇಲೆ, ಹೆಚ್ಚು ಕಮ್ಮಿ 3:15 ಮೇಲೆ ಚಿತ್ತಾ ನಕ್ಷತ್ರದ 2ನೇ ಪಾದವಿದೆ. ನಾಳೆಯೂ ಚಿತ್ತಾ ನಕ್ಷತ್ರವಿದೆ. ನಾಳೆ ಅಂತಂದರೆ ಏನು ಅರ್ಥ ಅಂತಂದರೆ 21ನೇ ತಾರೀಕು. ಹಾಗಾಗಿ 21ನೇ ತಾರೀಕು ಈ ನಕ್ಷತ್ರ ಶುಭವಾಗಿರುತ್ತದ ಅನ್ನೋದನ್ನು ಒಂದು ಸತಿ ನೋಡುವಂಥದ್ದು. ಹಂಗಾಗಿ ಹೀಗೆ ನಾವು ಆ ವಿಷಯಕ್ಕೆ ಹೋಗ್ತೀವಿ. 21ನೇ ತಾರೀಕು ಧನ ವ್ಯಯ ಸ್ವಲ್ಪ ಇರುತ್ತದೆ ಅಷ್ಟೇ. ಹಂಗಾಗಿ ವ್ಯಯ ಅಷ್ಟೊಂದು ತೊಂದರೆಗಳಿಲ್ಲ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಅಂದರೆ 20ನೇ ತಾರೀಕು ಎಂದಿನಂತೆ ನಾವು ನೋಡುವಂಥದ್ದು ಏನೆಲ್ಲ ನೋಡ್ತೀವಿ ಅಂತಂದರೆ, ಪಂಚಾಂಗ ಪ್ರಕಾರ ರಾಹುಕಾಲ ಇಷ್ಟು ಗಂಟೆಗೆ, ಯಮಗಂಡ ಕಾಲ ಇಷ್ಟು ಗಂಟೆಗೆ ಅಂತೆಲ್ಲ ಕೊಡ್ತೀವಿ. ಅದರಲ್ಲಿ ನೋಡುವಂಥದ್ದು ಏನು ಅಂತಂದರೆ ಶುಭ ಸಮಯಗಳು ಅಂತ ನಾವು ಸೆಲೆಕ್ಟ್ ಮಾಡೋದು ಗುರು ಹೊರೆ, ಶುಕ್ರ ಹೊರೆ, ಚಂದ್ರ ಹೊರೆ, ಬುಧ ಹೊರೆ. ಇದು ಹೊರೆಗಳು. ಮತ್ತು ಅಮೃತಗಳಿಗೆ ವಿಜಯ ಮುಹೂರ್ತ, ಇಂಥದ್ದೆಲ್ಲ ಶುಭ ಸಮಯಗಳು ಅಂತ. ಇದರಲ್ಲಿ ಗೋಧೂಳಿ ಮುಹೂರ್ತ ಬರುತ್ತದೆ. ಇದೆಲ್ಲ ಶುಭ ಸಮಯಗಳು. ಆದರೂ ಶುಭ ಸಮಯ ನಡೆಯಿತು, ಆ ಸಮಯದಲ್ಲಿ ಕೆಟ್ಟೋದು ಏನು ಸೇರಬಾರದು.
ಅಂದರೆ ಮೃತ್ಯು ಸೇರಬಾರದು, ಅಪಾಯಕಾರಿ ಸಮಯಗಳು ಕೂಡಬಾರದು. ರೋಡ್ ಕ್ಲಿಯರ್ ಆಗಿದೆ ಅಂತ ನಾವು ಗಾಡಿಯಲ್ಲಿ ಹೋಗ್ತೀವಿ, ಓಕೆ ಅಂತ ಹೇಳ್ಬೋದು, ಸರಿಯಾಗಿ ಲೆಫ್ಟ್ ಸೈಡಲ್ಲೇ ಹೋಗ್ತೀವಿ, ಒನ್ ವೇ ಅಲ್ಲ, ಸರಿಯಾಗಿ ಹೋಗ್ತಿದ್ದೀವಿ, ಸ್ಪೀಡು ಸ್ವಲ್ಪ ಕಡಿಮೆನೇ, ಆದ್ದರಿಂದ ಪ್ರಯಾಣ ಶುಭವಾಗಿರುತ್ತೆ ಅಂತ ತಿಳ್ಕೊಂಡಿದ್ರು ಬ್ರೇಕ್ ಹಿಡಿಯದ ಲಾರಿ ಬಂದು ಹೊಡೆದ್ರೆ ತೊಂದರೆ ಅಲ್ವಾ? ಆ ರೀತಿ ಒಂದು ದಿನದಲ್ಲಿ ಕೆಟ್ಟ ಟೈಮ್ ಅನ್ನೋದು ಆ ರೀತಿ ಬರುತ್ತದೆ. ಆದ್ದರಿಂದ ಎಚ್ಚರ, ಇದರಲ್ಲಿ ಗಮನ ಕೊಡಿ. ಇದನ್ನೇ ನಾವು ಏನು ಮಾಡ್ತೀವಿ ಅಂದರೆ 100% ಕೆಟ್ಟೋದು, 100% ಒಳ್ಳೆಯದು ಅಂತ ವಿಂಗಡಿಸಿ ನೋಡಿರ್ತೀವಿ. ಇದರಲ್ಲೂ ಕೆಟ್ಟ ಟೈಮಲ್ಲೂ ಕೂಡ 100% ಇರೋದರಲ್ಲಿ ಯಾವ ಪ್ರಾಬ್ಲಮ್ಮು ಇರಬಾರದು. ಅಂದರೆ ಯಾವುದೇ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು, ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು. ಇನ್ನೂ ಕೆಲವು ಇರುತ್ತದೆ ಕೆಟ್ಟ ಟೈಮ್ ಅಂತಾನೆ ಅಂತೀವಿ, ಆದರೆ ಅದರಲ್ಲಿ ಪರಿಹಾರ ಉಂಟು. ಪರಿಹಾರ ಮಾಡುವಂಥದ್ರಲ್ಲಿ ಸ್ವಲ್ಪ ದೋಷವಿದ್ದರೂ ಪರಿಹಾರ ಮಾಡ್ಕೋಬೋದು. ಉದಾಹರಣೆ, ಅಗ್ನಿ ಪಂಚಕ, ಚೋರ ಪಂಚಕ, ರೋಗ ಪಂಚಕ, ಇದರಲ್ಲಿ ಪರಿಹಾರ ಮಾಡಬಹುದು. ಆದರೆ ಅದರಲ್ಲಿ ಬರುವ ಮೃತ್ಯು ಪಂಚಕದಲ್ಲಿ ಪರಿಹಾರ ಇಲ್ಲ. ಇದೆಲ್ಲ ನೀವು ಆನ್ಲೈನಲ್ಲಿ ಮತ್ತು ನೀವು ಯೂಟ್ಯೂಬಲ್ಲಿ ಕೇಳ್ಕೊಳ್ಳೋಕ್ಕಾಗಲ್ಲ. ಒಂದು ಮುಹೂರ್ತ ಫಿಕ್ಸ್ ಮಾಡಿದಾಗ ಇದೆಲ್ಲ ಇದೆಯಾ, ತೊಂದರೆ ಇದೆಯಾ ಅಂತ ಡೈರೆಕ್ಟಾಗಿ ನೀವು ಅಟೆಂಡ್ ಮಾಡಿದ್ರೇ ಗೊತ್ತಾಗೋದು. ಈಗ 100% ಕೆಟ್ಟೋದಕ್ಕೆ ಹೋಗೋಣ. ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಶ್ರಮ. ಬೆಳಗ್ಗೆ 6:46ರಿಂದ 8:19ವರೆಗೂ ಪ್ರತಿಯೊಬ್ಬರಿಗೂ ಮೃತ್ಯು ಪಂಚಕ. 8:12ರಿಂದ 9:39 ರಾಹುಕಾಲ. 11:05ರಿಂದ 12:31 ಯಮಕಂಡ ಕಾಲ. 12:54ರಿಂದ 1:40 ದುರ್ಮುಹೂರ್ತ. 3:12 ಮಧ್ಯಾಹ್ನ PM-ರಿಂದ 3:57 PM ಮಧ್ಯಾಹ್ನ ದುರ್ಮುಹೂರ್ತ. ಮತ್ತು ರಾತ್ರಿ 12:31 ರಾತ್ರಿ 2:05 ವಿಷಕಾಲ. ರಾತ್ರಿ 2:02 ಅಂದರೆ ವಿಷಕಾಲ ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲಿ ಮೃತ್ಯು ಸ್ಟಾರ್ಟ್ ಆಗುತ್ತದೆ. 2:02 4:14 ಬೆಳಗಿನ ಜಾವದವರೆಗೂ. ಆಮೇಲೆ ಮತ್ತೆ 5:32 ಬೆಳಗ್ಗೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಸರಿ, ಇರೋದರಲ್ಲಿ ಶುಭ ಸಮಯ ಅಂತ ನೋಡೋಣ. 9:41ರಿಂದ 11:03, 12:33ರಿಂದ 12:52, ಮಧ್ಯಾಹ್ನ 1:47ರಿಂದ 3:10, ಮಧ್ಯಾಹ್ನ 3:59ರಿಂದ ರಾತ್ರಿಯವರೆಗೂ ಶುಭವಾಗಿದೆ, ಅಂದರೆ 12:29ವರೆಗೂ. ಮತ್ತು ಬೆಳಗಿನ ಜಾವ 4:16ರಿಂದ 5:30ವರೆಗೂ ಶುಭವಾಗಿದೆ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಆದರೂ ಪದೇ ಪದೇ ಹೇಳ್ತೀವಿ, ತಾರಾಬಲ ಚೆನ್ನಾಗಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಅದಕ್ಕಿಂತ ಚೆನ್ನಾಗಿರುತ್ತದೆ. ಎಲ್ಲ ತೊಂದರೆ ಅಂತಂದರೆ ಆ ದಿನವನ್ನು ಅವಾಯ್ಡ್ ಮಾಡೋದೇ ಉತ್ತಮ. ಇದನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋಣ. ಈಗ ತಾರಾ ಮತ್ತು ಚಂದ್ರ ಬೆಳಕು ಬರೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ರಾತ್ರಿಯವರೆಗೂ ಕ್ಷೇಮವು, ಶತ್ರುನಾಶವು ಅಂದರೆ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ವಿಪತ್ತು ಉಂಟು. ಆದ್ದರಿಂದ ಗಾಡಿಗಳಲ್ಲಿ ಮೇಲೆ ಮೆಟ್ಲತ್ತೋರು ಅಥವಾ ಸ್ವಲ್ಪ ಅಜಾಗ್ರತೆಯಾಗಿದ್ದರೂ ತೊಂದರೆ ಆಗುತ್ತದೆ ಅಂತ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಸಂಪತ್ತಿದೆ, ಶತ್ರುನಾಶವಿದೆ, ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಸಂಪತ್ತು, ಸ್ವಲ್ಪ ಕಾರ್ಯವಿಘ್ನ, ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. ಇದೆಲ್ಲ ರಾತ್ರಿಯವರೆಗೂ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು. ಇದೆಲ್ಲ ಇವತ್ತು ರಾತ್ರಿಯವರೆಗೂ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಪರಮ ಮಿತ್ರ ತಾರೆಯಾಗಿದೆ. ಮಿತ್ರರಿಂದ ಕಾರ್ಯ ಸಾಧನೆ ಮಾಡಿಕೊಳ್ಳಿ. ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಪರಮ ಮಿತ್ರಧಾರೆ, ಸ್ವಲ್ಪ ರೋಗಭಯ, ಔಷಧಿನ ಮೇಂಟೈನ್ ಮಾಡುವವರು ಕರೆಕ್ಟಾಗಿ ತಗೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಮಿತ್ರಧಾರೆ, ರೋಗಭಯವೆಲ್ಲ ಉಂಟು. ಇದು ರಾತ್ರಿಯವರೆಗೂ. ಆ ನಂತರನೂ ಶುಭವಾಗಿದೆ. ಹಂಗಾಗಿ ಇವತ್ತು ಶುಭ ದಿನ. ಆರೋಗ್ಯ ಮಾತ್ರ ಮೇಂಟೈನ್ ಮಾಡಿಕೊಂಡ್ರೆ ಸಾಕಾಗುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಟೆನ್ಷನ್ ಇದೆ,
ರೋಗ ಭಯವಿದೆ. ಇವತ್ತು ಹೇಳ್ಕೊಳ್ಳುವಂತೆ ಇಲ್ಲ. ಉಪವಾಸ ಅದು ಇದು ಅಂತ ಹೋಗಬೇಡಿ. ಸರಿಯಾಗಿ ಒಟ್ಟಿಗೆ ತಗೊಳ್ಳಿ. ಗ್ಯಾಸ್ ಟ್ರಬಲ್ ಇರುವವರು ಇನ್ನೂ ಸ್ವಲ್ಪ ಎಚ್ಚರ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ. ರಾತ್ರಿಯವರೆಗೂ ಲಾಭಕ್ಕೂ ತೊಂದರೆ ಇಲ್ಲ, ಆದರೂ ಟೆನ್ಷನ್ ಇರುತ್ತದೆ. BP ಮಾತನ್ನು ಸರಿಯಾಗಿ ತಗೋಬೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಅನುಕೂಲವೂ ಲಾಭವೂ ಇದೆ. ಇದೆಲ್ಲ ರಾತ್ರಿಯವರೆಗೂ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಪ್ರತ್ಯೇಕ ತಾರೆ ಅಂದರೆ ಶುಭವಲ್ಲ, ಆದರೂ ಲಾಭ ಉಂಟು. ಶುಭವಲ್ಲ ಅಂತಂದ ಮೇಲೆ ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ಅತಿ ಪ್ರಯತ್ನ ಅಥವಾ ಹೆಚ್ಚಿನ ಪ್ರಯತ್ನಗಳು, ನಿಮ್ಮ ಶಕ್ತಿನ ಮೀರಿ ಕೆಲವು ಕಾರ್ಯಗಳು ಆಗಬೇಕು ಅಂತಂದರೆ ಪ್ರಯತ್ನ ಬೇಕಲ್ವಾ, ಅಷ್ಟೇ. ಇಲ್ಲ ಇನ್ನೊಂದು ದಿನ ಮಾಡಿ, ಯಾರಿಗೇ ಆದರೂ ನಾವು ಹೇಳುವಂಥದ್ದು. ನಂತರ ನೋಡುವಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ. ಆರೋಗ್ಯ, ಅದೇ ಸಮಯದಲ್ಲಿ ಧನಹಾನಿ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಖಂಡಿತ ಗಮನ ಕೊಡಬೇಕು. ಇದು ರಾತ್ರಿ 8:30ವರೆಗೂ. ಆಮೇಲೆ ಶುಭವಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಏಟು ಗಾಯಗಳು, ಧನಹಾನಿ, ವೇಸ್ಟ್ ಖರ್ಚುಗಳು, ಇಲ್ಲದೇ ಇರೋ ಖರ್ಚುಗಳು ಬಂದು ಸೇರುತ್ತದೆ. ಸ್ವಲ್ಪ ನಮ್ಮಿಂದ ಆದಷ್ಟು ನಾವು ಕೇರ್ ತಗೊಳ್ಳೋಣ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ. ಸಂಪತ್ತಿದೆ, ಭದ್ರವಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತದೆ. ಇಲ್ಲಾಂದರೆ ವೇಸ್ಟ್ ಖರ್ಚುಗಳು. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಸಂಪತ್ತಿದೆ, ಶರೀರ ಸುಖವಿದೆ, ಹಾಗಾಗಿ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಜನ್ಮತಾರೆ, ಹಂಗಾಗಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಆರೋಗ್ಯ ಚೇತರಿಸ್ಕೊಳ್ತೀರಾ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಪರಮ ಮಿತ್ರಧಾರೆಯಾಗಿ ಶರೀರ ಆರೋಗ್ಯವು ಶುಭವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ. ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯವಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ. ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಶುಭವಾಗಿದೆ. ಸ್ವಲ್ಪ ವ್ಯಯಗಳು ಉಂಟು, ಅದನ್ನು ನೀವು ಮೇಂಟೈನ್ ಮಾಡ್ಕೋಬೋದು. ವಿಶಾಖ ನಕ್ಷತ್ರ ತುಲಾರಾಶಿ. ಇವತ್ತು ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಟೆನ್ಷನ್ ಮಾಡಿಕೊಳ್ಳದೆ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಖಂಡಿತವಾಗಿ ರಾತ್ರಿ ಮೇಲೇ ಶುಭವಾಗಿರೋದು. ಅಲ್ಲಿಯವರೆಗೂ ಸ್ವಲ್ಪ ಟೆನ್ಷನ್ಗಳಿರುತ್ತದೆ, ಅದನ್ನು ಸರಿ ಮಾಡಿಕೊಂಡ್ರೆ ಏನೂ ತೊಂದರೆಗಳಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯು ರಾತ್ರಿಯವರೆಗೆ ಇದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ರಾತ್ರಿಯ ಮೇಲಿನ ಶುಭಕರವಾಗಿರೋದು, ಅಲ್ಲಿಯವರೆಗೆ ಹೇಳ್ಕೊಳ್ಳುವಂತೆ ಇಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ. ಆರೋಗ್ಯ ಉಂಟು, ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ನಿಮಗೆ ಈ ದಿನ ರಾತ್ರಿಯ ಮೇಲೇ ಶುಭವಾಗಿರೋದು. ಏಟು ಗಾಯಗಳಿಲ್ಲದೆ, ಲಾಸ್ ಇಲ್ಲದೆ ನೋಡ್ಕೊಳ್ಳಿ. ಮೇಂಟೈನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವಾಯ್ಡ್ ಮಾಡ್ಬೋದು ಕೆಟ್ಟೋದನ್ನು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಸಂಪತ್ತಿದೆ, ನಿಮ್ಮ ಕಸುಬಲ್ಲಿ ಉದ್ಯೋಗ ಅಭಿವೃದ್ಧಿ ಇದೆಲ್ಲ ಇದೆ, ಆದ್ದರಿಂದ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಸಂಪತ್ತು ಉಂಟು, ಕಾರ್ಯತಡೆ ಉಂಟು. ಕಾರ್ಯತಡೆಗಳನ್ನು ಗೆಲ್ಲೋಕ್ಕೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ. ಇದರಲ್ಲಿ ಜನ್ಮತಾರೆ ಬಂದಿದೆ, ಸ್ವಲ್ಪ ಕಾರ್ಯತಡೆಯೂ ಇದೆ. ಸ್ವಲ್ಪ ಶ್ರಮದಿಂದ ನಡೆಸಬೇಕಾಗುತ್ತದೆ, ಆದ್ದರಿಂದ ಎಚ್ಚರದಿಂದ ನಡೆಸಿ ಕಾರ್ಯಗಳನ್ನ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿದೆ, ಹಂಗಾಗಿ ಪರರಿಂದ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ ಸಾಕು. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ. ಶುಭಕರವಾಗಿದೆ. ಊಟ ತಿಂಡಿ ಮಾತ್ರ ಮೇಂಟೈನ್ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ತೊಂದರೆ ಇಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ. ಮಿತ್ರಧಾರೆ, ಆದರೆ ರೋಗ ವೃದ್ಧಿ ಉಂಟು, ಆದ್ದರಿಂದ ಆರೋಗ್ಯದಲ್ಲಿ ಗಮನ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಖಂಡಿತವಾಗಿ ಟೆನ್ಷನ್ ಉಂಟು, ರೋಗ ವೃದ್ಧಿ ಉಂಟು, ಆದ್ದರಿಂದ ಯಾರತ್ರನೂ ಜಗಳಕ್ಕೆ ಹೋಗೋದು ಬೇಡ. ಸ್ವಲ್ಪ ನಿಧಾನವಾಗಿ ಮಾತಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಟೆನ್ಷನ್ ಬಿಟ್ಟುಬಿಡಬೇಕು, ಇಲ್ಲಾಂತಂದರೆ ಕೇಡು ನಮಗೆ ಅಲ್ವಾ. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲವಿದೆ, ಸುಖವಿದೆ, ಶುಭ ದಿನವಾಗಿದೆ. ಆದರೆ ನಾವು ಪದೇ ಪದೇ ಹೇಳುವಂಥದ್ದು ನಿಮಗೆ ಪರವಾಗಿಲ್ಲ ಅಂತ ಅನ್ನೋದು. ಜನರಲ್ ಆಗಿ ನೋಡಿದ್ರೆ ಗುರು ಕೃಷ್ಣಿ ಸ್ಥಾನದಲ್ಲಿ, ಶನಿ ಕೃಷ್ಣಿ ಸ್ಥಾನದಲ್ಲಿ ಇವತ್ತು ಗ್ರಹಸ್ಥಿತಿ ಶುಭವಾಗಿಲ್ಲ ಅಂತ ಹೇಳಿದ್ವಿ. ಅದನ್ನೂ ಮೇಂಟೈನ್ ಮಾಡಬೇಕು. ನಿಮಗೆ ಚೆನ್ನಾಗಿದೆ ಅಂದರೆ ಏನರ್ಥ, ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಬಹುದು ಅಂತ ಅರ್ಥವಾಗಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ.
ಪ್ರತ್ಯೇಕ್ತಾರೆ. ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ. ಒಂದು ಯಾವ ಕಾರ್ಯಗಳನ್ನ ಇವತ್ತು ಪ್ರಯತ್ನ ಮಾಡೋದು ಬಿಟ್ಬಿಡೋಣ, ಇಲ್ಲ ಅತಿ ಪ್ರಯತ್ನ ತಿರ್ಗ ಮಾಡುವಂಥದ್ದು ಇರುತ್ತದೆ. ಯಾಕೆಂದರೆ ಸಕ್ಸಸ್ ಅನ್ನೋದು 60% ಮಾತ್ರನೇ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.